ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶಂಕರರು ಹೇಳಿದರು, ಈ ಜಗತ್ತು ನಶ್ವರ, ನಂಬು ಅದನ್ನು, ಗುರುವಿನ ಮಾತಿನ ಮೇಲೆ ನಂಬು. ಈ ನಶ್ವರವನ್ನು ಮೀರಿ ಅಥವಾ ನಶ್ವರದ ಮರೆಯಲ್ಲಿ, ನಶ್ವರದ ರೂಪದಲ್ಲಿ ಈಶ್ವರನಿದ್ದಾನೆ, ನಂಬು. ಗುರುವಿನ ಮಾತಿನ ಮೇಲೆ ನಂಬು. ಇಲ್ಲಿ ಸಹಜವಾಗಿ ಹುಟ್ಟುವ ಪ್ರಶ್ನೆ, ಅದು ಯಾಕೆ ನಂಬಬೇಕು? ನೋಡಿದ ಮೇಲೆ ನಂಬೋದು. ಮೊದಲೇ ನಂಬೋದು ಅಂದ್ರೆ ಏನು ಅಂದರೆ, ಅದಕ್ಕೆ ಉತ್ತರ ಅನುಭವಕ್ಕೆ ನಂಬಿಕೆಯೇ ಸೋಪಾನ. ನಂಬಿಕೆಯ ದ್ವಾರವಿಲ್ಲದೆ ಅನುಭವದ ದೇವರನ್ನು ಕಾಣಲಾಗದು. ಮೊದಲು ಇದು, ಆಮೇಲೆ ಅದು. ಈಗ ಉದಾಹರಣೆಗೆ ನಮಗೆ ಕೈಲಾಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ನೀವು ಕೈಲಾಸಕ್ಕೆ ಹೋಗಬೇಕಾದ್ರೆ ಈ ಮೊದಲೇ ಯಾರು ಹೋಗಿ ಬಂದವರುಂಟೋ ಅವರನ್ನು ನಂಬಬೇಕು ನಾವು. ಅವರು ಕೈಲಾಸದಲ್ಲಿ ಹೀಗಿರ್ತದೆ, ನೀನು ಹೀಗೆ ತಯಾರಾಗು ಅಂತ ಹೇಳ್ತಾರೆ ಅಲ್ವಾ. ಉದಾಹರಣೆಗೆ ಹೀಗೆ ವಾಕಿಂಗ್ ಅಭ್ಯಾಸ ಮಾಡು, ಇಂಥ ಶೂ ಹಾಕೋ, ಅದಕ್ಕೆ ಇಂಥ ಸ್ವೆಟರ್ ಬೇಕು, ಟೋಪಿ ಬೇಕು, ಇನ್ನೊಂದು ಬೇಕು ಎಲ್ಲ ಹೇಳ್ತಾರೆ ಅವರು. ಅದು ನೋಡಿದ ಮೇಲೆ ನಂಬೋದು ಅಂದರೆ ಅಲ್ಲಿ ಅಂಗಡಿ ಇಲ್ಲ, ಏನು ವಾಪಸ್ ಬರಬೇಕು ಅಷ್ಟೇ, ಬಂದ ಮೇಲೆ ಅಂಗಡಿ ಇರೋದು, ಬಂದರೆ ಅಂಗಡಿ ಇರೋದಷ್ಟೇ ಅಂತ. ಹಾಗಿರುವಾಗ ನೋಡಿದ ಮೇಲೆ ನಂಬೋದು ಅಂದರೆ ಹೇಗೆ ಜಾರಿಗೆ ತರೋದು? ಜಾರಿಗೆ ತರೋಕ್ಕಾಗೋದಿಲ್ಲ. ಇದು ದಾರಿ ಅಂತ ಅವನು ಹೇಳ್ತಾನೆ, ಹೀಗೆ ಹೋಗಬೇಕು ಅಂತ. ಹೋದವಂತಾನೆ ಹೇಳಬೇಕು ಮೊದಲು ಅಂತ. ಅವನು ನೋಡಿದ್ದಾನೆ ಅಂತ. ಈಗ ನಾವು ನೋಡಿಲ್ಲ, ಆದರೂ ಕೂಡ ನಂಬಬೇಕಾಗ್ತದೆ. ಇಲ್ಲ, ಕೈಲಾಸ ಕಂಡ ಮೇಲೆ ದಾರಿ ನಂಬೋದು ಅಂತ ಆಗಿಬಿಟ್ರೆ ಹೇಗಪ್ಪ ಹೋಗೋದು? ಹೇಗಪ್ಪ ಆ ಕಡೆಗೆ? ನಂಬಿಕೆ ಇಲ್ಲದೆ ಆಗೋದಿಲ್ಲ ಅಂತ. ನಂಬಬೇಕಾಗ್ತದೆ ಮೊದಲು. ಎಲ್ಲ ಸಂಗತಿಗಳು ಕೂಡ ಹಾಗೆ. ಈ ವೈದ್ಯರನ್ನು ಮೊದಲು ನಂಬಬೇಕು ನಾವು. ನನಗಿದು ಗುಣ ಮಾಡ್ತೇನೆ ಅಂತ ಹೇಳ್ತಾರೆ ಅವರು. ಆಪ್ರೇಷನ್ ಮಾಡ್ತೇನೆ, ಗುಣ ಮಾಡ್ತೇನೆ ಅಂತ ಹೇಳ್ತಾರೆ ಅವರು. ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಎದೆ ಕೊಯ್ತಾರೆ ಅಂತ ಅಂದ್ಕೊಳ್ಳಿ. ಆಮೇಲೆ ಹುಲಿದಿದ್ರೆ ಏನು ಮಾಡೋದು ಅಂತ ನಮ್ಗೆ ಅನಿಸ್ಬಿಟ್ರೆ, ಮೊದಲೇ ಕೊಯ್ದ ಮೇಲೆ, ಕೊಯ್ದು 2 ಪಾಲ್ ಮಾಡಿದ ಮೇಲೆ ಹೊಲಿದಿದ್ರೆ ಏನು ಮಾಡೋದು? ಆಮೇಲೆ ಸಂಶಯ ಬಂದುಬಿಟ್ರೆ ಬೈಪಾಸ್ ಡಾಕ್ಟ್ರನ್ನ ಬೈಪಾಸ್ ಮಾಡೋದಾಗ್ತದೆ ಹೊರತು ಬೈಪಾಸ್ ಸರ್ಜರಿ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಂಬಬೇಕಲ್ವಾ. ಈಗ ನಮಗೆ ಅವನು ಅನಸ್ತೇಷಿಯಾ ಕೊಡ್ತಾನೆ, ನಮ್ಮ ಮೈ ಮೇಲೆ ಎಚ್ಚರ ಇಡೋದಿಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾನೋ ಯಾರಿಗೂ ಗೊತ್ತು. ಅವ್ನು ಸಂಶಯ ಬಂದುಬಿಟ್ರೆ ಮೊದಲೇ ಅನಸ್ತೇಷಿಯಾವನ್ನು ಕೊಡೋ ಹಾಗಿಲ್ಲ, ಚಿಕಿತ್ಸೆನೂ ಕೊಡೋ ಹಾಗಿಲ್ಲ. ಅನಸ್ತೇಷಿಯಾ ಕೊಡದೆ ಚಿಕಿತ್ಸೆ ಕೊಟ್ಟರೆ ಇಲ್ಲೇ ಯಮಲೋಕ ದರ್ಶನ ಆಗ್ತದೆ. ಏನು ಮಾಡ್ಬೇಕು ಹೇಳಿ? ಪ್ರಸಿದ್ಧವಾದ ಮಾತುಕತೆಗಳು ಓಡಾಡ್ತಿರೋದು ನೀವೆಲ್ಲ ಕೇಳಿದ್ದೀರಿ. ನಾವು ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತೇವೆ, ತುಂಬ ದುಡ್ಡು ಗಿಡ್ಡೆಲ್ಲ ಖರ್ಚು ಮಾಡಿ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತೇವೆ. ಪೈಲಟನ್ನು ನೋಡಿರೋದಿಲ್ಲ ನಾವು, ದರ್ಶನವೇ ಇಲ್ಲ, ಆದರೂ ನಂಬ್ತೇವೆ. ಅವನು ಯಾರು ಅಂತಲೇ ಗೊತ್ತಿಲ್ಲ, ಅವನಿಗೆ ಕಣ್ಣು ಕಾಣ್ತದೋ ಇಲ್ಲೋ ಅಂತಲೇ ಗೊತ್ತಿಲ್ಲ ನಮಗೆ, ಅವನು ಸರಿ ಇದಾನೋ ಇಲ್ಲೋ ಅಂತಲೇ ಗೊತ್ತಿಲ್ಲ ನಮಗೆ, ಆದರೂ ನಂಬ್ತೇವೆ ಅಲ್ವಾ. ಟ್ರೈನ್ ಹತ್ತೇವೆ, ನಮಗೆ ಆ ಮೋಟಾರ್ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ ನಮಗೆ, ಆದರೂ ನಂಬ್ತೇವಲ್ವಾ. ಟ್ರೈನ್ ನಾವು ಕೂತ್ಕೊಳ್ತೇವಲ್ಲ ಧೈರ್ಯವಾಗಿ. ಎಲ್ಲ ಕಡೆ ಹೀಗೆ ಇದು ಅಂತ. ಬಸ್ ಹತ್ತುತ್ತೇವೆ, ಅವ್ನು ಡ್ರೈವರಿಗೆ ಅವ್ನು ನಿಜವಾಗಿ ಕಲ್ತಿದ್ದಾನ, ದುಡ್ಡು ಕೊಟ್ಟು ಕೆಲಸ ಸೇರ್ಕೊಂಡಿದ್ದಾನೋ ಗೊತ್ತಿಲ್ಲ, ಲಂಚ ಕೊಟ್ಟು ಕೆಲಸ ಸೇರಿದ್ರೆ ಏನು ಮಾಡೋದು, ಸರಿಯಾಗಿ ಕಲಿದೆ, ನಂಬ್ತೇವೆ ಅಂತ. ವಾಹನ ಸೇತುವೆ ಮೇಲೆ ಹೋಗ್ತದೆ, ಆ ಇಂಜಿನಿಯರು ಎಷ್ಟು ಸರಿ ಇದಾನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಸೇತುವೆ ಕೊಟ್ಟಿದ್ದಾನು, ಬಿದ್ದೋಗ್ಬಿಟ್ರೆ ಸೇತುವೆ. ಅಂದರೆ ಈಗ ಅಧ್ಯಾತ್ಮದ ಮಾತಿರಲಿ, ಜೀವನ ಕೂಡ ನಡೆಯುವುದಿಲ್ಲ ನಂಬಿಕೆ ಇಲ್ಲದೆ ಇದ್ದರೆ ಅಂತ. ನೀವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ಹುಟ್ಟಿದ ಮಗು ಪೂರ್ತಿ ನಂಬುತ್ತದೆ ತಾಯಿಯನ್ನು ಅಂತ, ಸಂಪೂರ್ಣ ನಂಬ್ತದೆ ಅಂತ. ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು, ತಾಯಿ ಅಲ್ವಾ, ತಾಯಿಯೋ ತಂದೆಯೋ ಏನು ಬೇಕಾದ್ರೂ ಮಾಡ್ಬೋದು. ಏನು ಮಾಡೋದಿಲ್ಲ. ಯಾರಾದರೂ ಎಲ್ಲಾದರೂ ಮಾಡಿರಲೂಬಹುದು, ಆದರೆ ಅದನ್ನು ಇಟ್ಕೊಂಡು ಬೇರೆ ಎಲ್ಲವನ್ನು ನಾವು ಅಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ನಂಬಿಕೆ ಮೇಲೆ ವ್ಯವಹಾರ, ಅದು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತೇವೆ. ಈಗ ನಮ್ಮೊಳಗೆ ಮಿದುಳಿದೆ, ನಾವು ನೋಡಿಲ್ಲ ಅಂತ. ನಮ್ಮ ಮಿದುಳನ್ನು ನಾವು ನೋಡಿದ ಮೇಲೆ ನಂಬೋದು ಅಂತ ಉಂಟಾ ಅಂತ ಕೇಳೋದು ನಾವು. ನಮ್ಮ ಮಿದುಳುಂಟು ಅಂತ ನಂಬಬೇಕು ಅಂದರೆ ನಾವು ನಮ್ಮ ಮಿದುಳನ್ನು ನೋಡಬೇಕು. ಉಂಟಾ? ಇಲ್ಲಾದರೂ ಉಂಟಾ? ನೋಡೋಕ್ಕಾಗ್ತದ ನಾವು ನಮ್ಮ ಮಿದುಳನ್ನು? ಸಾಧ್ಯವೇ ಇಲ್ಲ ಅಂತ, ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ನೀವು
ನಂಬಿಕೆಗೆ ಮೊದಲು ಶರಣಾಗಲೇಬೇಕು. ಗುರುವಿಗೆ ಪೂರ್ಣ ಅನುಭವ ಇರ್ತದೆ ಮತ್ತು ಹೋಗುವ ಮಾರ್ಗಗಳು ಗೊತ್ತಿರ್ತವೆ. ಗುರು ಹೇಳ್ತಾನೆ, ಇದಪ್ಪ ಗುರಿ, ಇದು ದಾರಿ ಅಂತ, ಇದು ಹೀಗೆ ಅಂತ ಹೇಳ್ತಾನೆ. ನಿನಗೆ ಹಾಗೆ ಕಾಣ್ತಾ ಇರ್ಬೋದು. ಶಂಕರದಂತೂ ತುಂಬ ವಿಚಿತ್ರ. ಕಾಣುವ ಜಗತ್ತನ್ನವರು ಇಲ್ಲ ಅಂತ ಹೇಳ್ತಾರೆ, ಕಾಣದ ಪರಮಾತ್ಮನನ್ನು ಇದೆ ಅಂತ ಹೇಳ್ತಾರೆ. ಹಾಗಾಗಿ ಕಾಣ್ತಿರೋದನ್ನು ಇಲ್ಲ ಅಂತ ಅನ್ಕೋಬೇಕು, ನಾವು ಕಾಣ್ತಿರೋದನ್ನು ಇದೆ ಅಂತ ಅನ್ಕೋಬೇಕು. ಎಷ್ಟು ಕಷ್ಟ ಅನಿಸುತ್ತೆ ನೋಡಿ. ಆದರೆ ಅವರು ಎಲ್ಲಿ ಯಾವ ಅನುಭವದಲ್ಲಿ ನಿಂತು ಮಾತಾಡ್ತಾ ಇದ್ದಾರೋ ಅಲ್ಲಿ ಹೋಗಿ ನಿಂತಾಗ ಅದು ಸಹಜ ಅನುಭವ. ಅದು ಹೌದು, ಏನೂ ಕಾಣ್ತಾ ಇಲ್ವಲ್ಲ ಇಲ್ಲಿ, ನೇಹ ನಾನಾಸ್ತಿ ಕಿಂಚನ, ಇಲ್ಲಿ ಪ್ರಪಂಚವೇ ಕಾಣ್ತಾ ಇಲ್ಲ. ಸರ್ವಂ ಬ್ರಹ್ಮಮಯಂ ರೇರೇ, ಎಲ್ಲವೂ ಬ್ರಹ್ಮಮಯ. ಅಲ್ಲಿಂದ ನೋಡಿದಾಗ ಅದ್ವೈತ ದರ್ಶನ ಅಂತ ಆ ನೋಟದಲ್ಲಿ ಆ ಅನುಭವ ಬರ್ತದೆ ನಮಗೆ ಅಂತ. ಈಗ ನಾವು ಶಂಕರರನ್ನು ನಂಬಬೇಕು. ಹಾಗಾಗಿ ಅವರು ಆ ಮಾತನ್ನು ಹೇಳಿದ್ದಾರೆ, ಶಶ್ವನ್ ನಶ್ವರಮೇವ ವಿಶ್ವಂ, ಎಂದೂ ನಶ್ವರ ಅಂತ. ಜಗತ್ತು ನಶ್ವರ ಅನ್ನೋದು ಶಾಶ್ವತ ಅಂತ, ಜಗತ್ತು ನಶ್ವರ ಅನ್ನೋದು ನಿತ್ಯ ಸತ್ಯ ಅಂತ. ಜಗತ್ತು ನಿತ್ಯ ಸತ್ಯ ಅಲ್ಲ ಅಂತ. ಹಾಗಾಗಿ ನಿಶ್ಚಿತ್ಯ ವಾಚಾ ಗುರು, ಗುರುವಿನ ಮಾತಿನ ಮೂಲಕ ನಂಬಬೇಕು. ನಿತ್ಯಂ ಬ್ರಹ್ಮ ನಿರಂತರಂ, ಬ್ರಹ್ಮವೇ ನಿತ್ಯ, ಪರಮಾತ್ಮನ ನಿತ್ಯ ಶಾಶ್ವತ ಅನ್ನೋದನ್ನು ನಂಬಬೇಕು ಮೊದಲು ಗುರುವಿನ ಮಾತಿನಿಂದ. ಆಮೇಲೆ ಸಾಧನೆ ಮಾಡಿದ ಮೇಲೆ ಆ ನಂಬಿಕೆ ಅನ್ನೋದು ಅನುಭವವಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಮೊಟ್ಟ ಮೊದಲು ನೀನು ನಂಬಿಕೆಗೆ ಹೋಗಿ ಆ ನಂಬಿಕೆಯನ್ನು ಅನುಭವವಾಗಿ ಪರಿವರ್ತನೆ ಮಾಡ್ಕೋಬೇಕು. ಅನುಭವವಾಗದ ನಂಬಿಕೆ, ಅದಕ್ಕೆ ಮೂಢನಂಬಿಕೆ ಅಂತ ಹೆಸರು. ಅನುಭವಕ್ಕೆ ನಾವು ಹೋಗದೇನೆ ಹಾಗೆ ಕೂತ್ಕೊಂಡಿದ್ರೆ ಇಲ್ಲೇ ಪ್ರಯೋಜನ ಇಲ್ಲ. ನಂಬಿಕೆಯಿಂದ ಅನುಭವಕ್ಕೆ ಹೋಗಬೇಕು ಅಂತ. ರಾಮನಿದ್ದಾನೆ ಹೃದಯದಲ್ಲಿ ಅಂತ ನಂಬಬೇಕು ಮೊದಲು ಅಂತ. ಆಮೇಲೆ ಅದನ್ನು ಕಾಣಬೇಕು ಅಂತ, ಅನುಭವಿಸ್ಬೇಕು ಅಂತ. ಆ ದಾರಿಯಲ್ಲಿ ಹೋದಾಗ ಆ ನಂಬಿಕೆಯ ಅನುಭವವಾಗಿ, ನಂಬಿಕೆಯ ಜ್ಞಾನವಾಗಿ ಪರಿಣಮಿಸ್ತದೆ. ಹಾಗೆ ಮಾಡದೇ ಇದ್ದಾಗ ನಂಬಿಕೆ ತಗೊಂಡು ಏನು ಮಾಡ್ತೀಯ ನೀನು? ನಂಬಿಕೆಯಿಂದ ಏನು ಮಾಡಬೇಕಾಗಿತ್ತು, ಮಾಡಿಲ್ವಲ್ಲ ಅದನ್ನು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದಿಲ್ಲದೆ ಅದಿಲ್ಲವೇ ಇಲ್ಲ ಅಂತ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ನಾವು ಎಲ್ಲ ಮಾಡರ್ನ್ ಇದು ಅಂತ ಆದ ತಕ್ಷಣವೇ ನಾವೇನು ಅನ್ಕೋತೀವಿ ಅಂದರೆ, ಅದು ಎಲ್ಲ ಪ್ರಯೋಗ ಸಿದ್ಧ ಆಗಲಿ ಆಮೇಲೆ ನಂಬೋದು ಅನ್ನೋ ಥರ ಅನ್ಕೋತೀವಿ ನಾವು. ಹಾಗಿಲ್ಲ ಅಂತ, ಹಾಗಿಲ್ವೇ ಇಲ್ಲ ಅಂತ. ಅದು ಪ್ರೂವ್ ಆಗಲಿ, ನನ್ನ ಎದುರಿಗೆ ಪ್ರೂವ್ ಮಾಡಿ ಅನ್ನೋ ಥರ ಹೋಗ್ತೇವೆ ಅಂತ. ಅದು ಪ್ರೂವ್ ಆಗೋದು ನೀನು ನಂಬಿದ ಮೇಲೆ ಅಂತ. ಈ ವಿಷಯ ಅಂತೂ ಅದ್ರಲ್ಲಿ ಬೇರೆ ದಾರಿಯೇ ಇಲ್ಲ, ಅದೊಂದೇ ದಾರಿ ಅಂತ. ನಂಬಿಕೆಯೇ ದಾರಿ, ನಂಬಿಕೆಯ ಮೂಲಕ ನಾವು ಅನುಭವಕ್ಕೆ ಹೋಗಬೇಕು ಅಂತ. ಹಾಗಾಗಿ ನಿಶ್ಚಿತ್ಯ ವಾಚಾ ಗುರು, ಗುರುವಿನ ಮಾತಿನಿಂದಾಗಿ ನೀನು ಅದನ್ನು ನಿಶ್ಚಯಿಸು, ಆಮೇಲೆ ಮುಂದಕ್ಕೆ ಸಾಧನೆ ಮಾಡು. ಹೀಗೆ ನಂಬಿಕೆಯನ್ನು ಅನುಭವವಾಗಿ ಪರಿವರ್ತನೆ ಮಾಡಿಕೊಂಡು ಆ ಅನುಭವದಲ್ಲಿ ಕರ್ಮವನ್ನು ಸುಟ್ಟವನಿಗೆ ನಾನು ಶರಣು ಶಂಕರರು ಹೇಳಿದ್ದು. ಅವನು ಚಂಡಾಲನಾದ್ರೇನು, ಅವನು ಬ್ರಾಹ್ಮಣೋತ್ತಮನಾದ್ರೇನು. ಹೀಗೆ ಗುರುವಿನ ಮಾರ್ಗದರ್ಶನದಲ್ಲಿ, ಗುರುವಿನ ಮಾತಿನ ಮೇರೆಗೆ ಸಾಧನೆ ಮಾಡಿ ಅನುಭವವನ್ನು ಹೊಂದಿ, ಆ ಅನುಭೂತಿಯಲ್ಲಿ, ಆ ಜ್ಞಾನದಲ್ಲಿ ಕರ್ಮವನ್ನು ಸುಟ್ಟವನು, ಪೂರ್ವ ಕರ್ಮಗಳನ್ನು ಮತ್ತು ಆಗಾಮಿ ಕರ್ಮಗಳನ್ನು ಸುಟ್ಟವನು, ಪ್ರಾರಬ್ಧ ಕರ್ಮಕ್ಕೆ ದೇಹವನ್ನು ಕೊಟ್ಟವನು, ಅವನು ಶ್ರೇಷ್ಠ, ಅವನಿಗೆ ಶರಣು. ಈಗ ಬ್ರಾಹ್ಮಣ ಶ್ರೇಷ್ಠ, ಇನ್ನೊಬ್ಬ ಕನಿಷ್ಠ ಅನ್ನೋ ಅದೇ ಕಾರಣಕ್ಕೋಸ್ಕರ ಬಂದಿರುವಂಥದ್ದು, ಜ್ಞಾನದ ಕಾರಣಕ್ಕೋಸ್ಕರ ಬಂದಿರುವಂಥದ್ದು. ಹಾಗಾಗಿ ಅವನು ಯಾರಾದ್ರೇನು ಶ್ರೇಷ್ಠ. ಹಾಗೆ ಅದನ್ನೇ ಮುಂದುವರಿಸಿ ಹೇಳ್ತಾರೆ ಅವರು, ಯಾ ತಿರಿಯಂಗ್ ನರದೇವತಾಭಿರಹಮಿತ್ಯಂತ ಸ್ಫುಟ ಗೃಹ್ಯತೆ ಯದ್ಭಾಸ ಹೃದಯಾಕ್ಷ ದೇಹ ವಿಷಯ ಭಾಂತಿ ಸ್ವತೋ ಅಚೇತನಾ ತಾಂ ಭಾಸ್ತ್ಯೈ ಪಿಹಿತಾರ್ಕಮಂಡಲ ನಿಭಾಂ ಸ್ಫೂರ್ತಿಂ ಸದಾ ಭಾವಯನ್ ಯೋಗಿ ನಿರ್ವೃತ ಮಾನಸೋಹಿ ಗುರುರಿತ್ಯೇಷಾ ಮನೇಶಾ ಮಮ. ಎಷ್ಟು ಹೋಗ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ, ಅಷ್ಟು ಚೆನ್ನಾಗಿ ಗೊತ್ತು ನಮಗದು, ಆದರೆ ಗೊತ್ತಿಲ್ಲ ಅಂತ. ಸರಿ ಗೊತ್ತು ಪ್ರತಿಯೊಬ್ಬನಿಗೊಂದು, ಆದರೆ ಗೊತ್ತಿಲ್ಲ. ಕೆಲವು ಸಂಗತಿಗಳು ಹಾಗೆ ಅಂತ, ಸಂಪೂರ್ಣ ಗೊತ್ತು ಆದರೆ ಗೊತ್ತಿಲ್ಲ ಅಂತ, ಏನು ಗೊತ್ತಿಲ್ಲ ಅನ್ನೋ ಥರ ಆಗಿಬಿಡ್ತದೆ ಅಂತ. ಎಷ್ಟೋ ಸಂಗತಿಗಳು ಹಾಗೆ ಅಂತ. ಅವ್ರು ಹೇಳ್ತಾರೆ, ತಿರಿಯಕು ಅಂದರೆ ಪ್ರಾಣಿಗಳು, ನರ ಅಂದರೆ ಮನುಷ್ಯ, ದೇವತೆಗಳು, ಮತ್ತೆ ಇವರೆಲ್ಲರೂ ಅಹಂ ಅಹಂ ನಾನು ನಾನು ಅಂತ ಅದನ್ನೇ ಆ ಕಡೆಗೆ ತೋರಿಸ್ತಾ ಇರೋದು ಬೆರಳನ್ನು ಅಂತ ಶಂಕರಾಚಾರ್ಯ ಹೇಳೋದು. ನಾನು ಅಂತ ಅನ್ಕೋತಾ ಇದೆಯೋ ಇಲ್ವೋ,
ನಾನೆಂಬುದೊಂದು ನಿಜವಲ್ಲವೇ ಅಂತ ಅವರು ಕಗ್ಗದಲ್ಲಿ ಡಿ ವಿ ಜಿಯವರು ಕೇಳ್ತಾರೆ. ಅದೊಂದು ಉಂಟೋ ಇಲ್ವೋ ಅಂತ. ಹಾಗೆ ಅಹಂ ಅಹಂ ಅಂತ ಯಾವುದನ್ನು ಬಿಟ್ಟಿಟ್ಟು ತೋರಿಸ್ತಾ ಇದ್ದಾರೋ ಎಲ್ಲರೂ, ಅಲ್ಲೇ ಒಳ ಹೊಕ್ಕರೆ ಅವನಿದ್ದಾನೆ ಅಂತ. ಅದ್ರ ಆಳಕ್ಕೆ ಕೇಳಿದ್ರೆ ಅಲ್ಲೇ ಅವನಿದ್ದಾನೆ, ಅದಿದೆ ಅಂತ. ಗೊತ್ತಿಲ್ಲ ಅಂತೇನು ಹೇಳೋ ಹಾಗಿಲ್ಲ ಅಂತ. ಅಹಂ ಅಹಂ ಅಂತ. ಅದೇ ರಾಮಭದ್ರಾಚಾರ್ಯ ನೆನಪು ಮಾಡಿಕೊಂಡ್ರೆ ಇದು ಪ್ರತಿಯೊಬ್ಬರಿಗೂ ಇದೆ ಅಂತ. ಚಿಕ್ಕ ಮಗು ಕೂಡ ನಾನು ಅಂತ ಹೇಳೋಕ್ಕೆ ಗೊತ್ತು, ಚಿಕ್ಕ ಮಗು ಕೂಡ ನಾನು ಅಂಥೇಳಿ ಇಲ್ಲಿ ತೋರ್ಸೋಕ್ಕೂ ಗೊತ್ತು ಅಂತ. ಅದಕ್ಕೆ ಅಂತ ಬೇರೆಲ್ಲ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ. ಒಬ್ಬೊಬ್ಬರು ಒಂದೊಂದು ತರಹ ಮಾಡ್ತಾರೆ. ಕೆಲವರು ಪಂಚೆ ಬಿಡ್ತಾರೆ, ಕೆಲವರು ಪ್ಯಾಂಟ್ ಹಾಕ್ತಾರೆ, ಕೆಲವರು ಇನ್ನೊಂದೇನೋ ಒಂದು ಸುತ್ಕೋತಾರೆ. ಅಲ್ಲಿ ಎಲ್ಲ ವ್ಯತ್ಯಾಸ ಇದೆ. ಊಟ ತಿಂಡಿಲೂ ಹಾಗೆ, ಕೆಲವರು ತರಕಾರಿ ಊಟ ಮಾಡ್ಬೋದು, ಕೆಲವರು ಮಾಂಸ ಸೇವನೆ ಮಾಡ್ಬೋದು, ಕೆಲವರು ಇನ್ನೊಂದೇನೋ ಮಾಡ್ಬೋದು. ಭಾಷೆಯಲ್ಲಿ ವ್ಯತ್ಯಾಸ ಇದೆ, ಎಲ್ಲ ಅನೇಕ ಸಂಗತಿಗಳಲ್ಲಿ ವ್ಯತ್ಯಾಸ ಇದೆ ಮತ್ತೆಲ್ಲ. ಆದರೆ ಈ ನಾನು ಅಂತ ಇಲ್ಲಿ ತೋರಿಸೋದಿದೆಯಲ್ಲ, ಆ ವಿಷಯದಲ್ಲಿ ವ್ಯತ್ಯಾಸವೇ ಇಲ್ಲ ಅಂತ. ಈ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದರೂ, ಯಾವ ಜನಾಂಗಕ್ಕೆ ಹೋದರೂ, ಅವ್ರು ಯಾವ ಮತ ಅನುಸರಣೆ ಮಾಡ್ತಾಯಿದ್ರು, ಚಿಕ್ಕ ಮಗುವಾದರೂ ನಾನು ಅನ್ನುವಾಗ ಇಲ್ಲೇ ತೋರಿಸೋದು ಅಂತ. ಅವ್ರು ಹೇಳೋರು ತಪ್ಪಿಯು ನಾನು ಅಂತ ಇಲ್ಲಿ ತೋರಿಸೋದಿಲ್ಲ ಅಂತ. ಯಾರು ನಾನು ಅಂತ ಈಗ ತೋರಿಸ್ತಾರ? ಭುಜ ಮುಖ್ಯ ಅಂತ. ಇನ್ನು ಬ್ರೈನ್ ಅಂದರೆ ಏನು, ಅದೇ ಮೇಯ್ನ್ ಅಂತ. ನಾನು ಅಂತ ಹೀಗೆ ಯಾರು ತೋರಿಸ್ತಾರ? ಒಬ್ಬನಾರು ನೋಡಿದ್ದೀರ ಅಂತ ಹೀಗೆ ನಾನು ಅಂತ ತೋರಿಸೋದು, ಹೀಗೆ ನಾನು ಯಾರನ್ನಾರು ನೋಡಿದ್ದೀರ ನೀವು ಅಂತ. ಗುರುಗಳಪ್ಪ ಪಾದ ಮುಖ್ಯ ಗುರುಗಳಿಗೆ ಅಂತ, ಪಾದ ಪೂಜೆ ಮಾಡೋದು ಅಂತ. ಆ ಗುರುಗಳಾದರೂ ಪಾದದ ಇದು ನಾನು ಹೀಗೆ ತೋರಿಸ್ತಾರ ನಾನು ಅಂತ ಅನ್ಬೇಕಾದ್ರೆ ಭಿನ್ನಾಭಿಪ್ರಾಯವೇ ಇಲ್ಲ ಅಂತ. ಪ್ರಪಂಚದಾದ್ಯಂತ ಎಲ್ಲ ಪರಮಜ್ಞಾನಿಗಳು, ಅರ್ಧಜ್ಞಾನಿಗಳು, ಅಜ್ಞಾನಿಗಳು, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ನಾನು ಅಂತ ಈಗ ತೋರಿಸೋದು. ಅದೇ ಜಾಗ ತೋರಿಸೋದು ಎಲ್ಲರೂ ಕೂಡ ನಾನು ಅಂತ. ಹಾಗಂತ ಹಾರ್ಟ್ ಈ ಕಡೆಗಿದೆ, ಎಡಗಡೆಗಿದೆ. ಇಲ್ಲೂ ನೀವು ಗಮನಿಸಿ ಇದನ್ನ ಅಂತ. ಹಾರ್ಟಿಗೂ ಹೃದಯಕ್ಕೂ ವ್ಯತ್ಯಾಸ ಇದೆ. ಹಾರ್ಟೇ ಹೃದಯ ಅಲ್ಲ ಅಂತ, ಅದು ಬೇರೆ, ಇದು ಬೇರೆ. ಹೃದಯ ಅಂದರೆ ಎಲ್ಲಿ ಅವನಿದಾನೋ, ಅಯಂ ಅಂದರೆ ಅವನು, ಹೃದಯ ಅಂತ ಅವನಿರುವಂಥ ಸ್ಥಾನ ಅದು, ಅದು ಹೃದಯ ಅಂತ. ಅದು ಒಂದೇ ಅಲ್ಲ ಅಂತ. ಅದು ಹೇಗೆ ಹೇಳ್ಬೋದು ಅಂದರೆ, ತಪ್ಪಿಯೂ ನಾವು ಹೀಗೆ ತೋರಿಸೋದಿಲ್ಲ ಅಂತ, ನಾನು ಅಂತ. ಇನ್ನು ವಿಜ್ಞಾನದ ಪಾಠ ಓದಿದ ಮೇಲೂ ನಾವು ಹಿಂಗೆ ತೋರಿಸೋದಿಲ್ಲ ಅಂತ, ನಾನು ಅಂತ. ಯಾರೋ ಒಬ್ಬರು ನಾವು ಗಮನಿಸಿದ್ದೇವೆ ಆ ಥರ. ಅವರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಥರ. ಹೀಗೆ ಒಂಥರ ಸ್ವಲ್ಪ ಈ ಕಡೆ ಮುಟ್ಕೊಂಡು ತೋರಿಸ್ಕೋತಾರೆ. ಅಂತ ಅನ್ಸತ್ತೆ ಕೊಡಲಿ, ಏನು ಇದು ಅಲ್ಲಲ್ಲ, ಈ ಕಡೆ ತೋರಿಸೋನು, ಇಲ್ಲಿ ಅಂತ, ಮಧ್ಯದಲ್ಲಿ ಅಂತ. ಉಪನಿಷತ್ತು ಅದನ್ನೇ ಹೇಳಿದೆ ಅಂತ. ನಾಭಿಯಿಂದ ಮೇಲೆ, ಕಂಠದಿಂದ ಕೆಳಗೆ 12 ಬೆರಳುಗಳು ಅಂತ. ಕೆಳಗಿಂತಲೂ ಅಷ್ಟೇ 12 ಬೆರಳುಗಳು ಅಂತ. ವಿತಸ್ತ್ಯ ಅಂತೆ ಅಂತ. ವಿತಸ್ತಿ ಅಂದರೆ ವಿತಸ್ತಿ ದ್ವಾದಶಾಂಗುಲಂ. ಈ 12 ಅಂಗುಲ ನಾಭಿಯಿಂದ, ಇಲ್ಲಿಂದ ಕಂಠದಿಂದ 12 ಅಂಗುಲ ಅಂತ. ಊರ್ಧ್ವಂ ನಾಭೇ, ಕಂಠದ ಕೆಳಗೆ, ಅಲ್ಲಿದ್ದಾನಂತವನು ಅಂತ. ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ ಏನಂತ. ತೋರಿಸ್ತೇವಲ್ಲ ಅಲ್ಲೇ, ಹೀಗೆ ಕೈ ಹೋಗೋದಲ್ಲೇ, ಅದೇ ಪ್ರದೇಶದಲ್ಲೇ ಕೈ ಹೋಗೋದು. ಅಲ್ಲೂ ಚೂರು ತಪ್ಪಿ, ಕೆಲವರು ಹೊಟ್ಟೆ ಮುಖ್ಯವಾಗಿರ್ತದೆ ಜೀವನದಲ್ಲಿ, ಚೆನ್ನಾಗಿ ಅದನ್ನು ಬೆಳೆಸಿರ್ತಾರೆ, ಅಷ್ಟು ಹೊಟ್ಟೆ ಬೆಳೆಸಿರ್ತಾರೆ. ಅವರು ಕೂಡ ಹೊಟ್ಟೆ ಬಿಟ್ಟು ನಾನು ಅಂತ ಹೇಳೋದಿಲ್ಲ ಅಂತ. ಒಂದು ಚೂರು ಅಡ್ರೆಸ್ ವ್ಯತ್ಯಾಸ ಆಗಿದೆ, ಆ ಕಡೆ ಈ ಕಡೆ ಹೋಗದೆ, ಮೇಲೆ ಕೆಳಗೆ ಹೋಗದೆ, ಅಲ್ಲೇ ನಾನು ಅಂತ ಹೇಗೆ ತೋರಿಸ್ತಾ ಇದೆ ಪ್ರಪಂಚವೆಲ್ಲ ಅಂತ, ಹೇಗೆ ತೋರಿಸ್ತಾ ಇದೆ ಅದನ್ನು ಅಂತ. ಗೊತ್ತು ಅಂತ ನಮಗೆ ಅಂತ. ಗೊತ್ತಿಲ್ಲ ಅಂತಲ್ಲ, ಜಾಗ ಗೊತ್ತು, ಇರೋದು ಗೊತ್ತು ಅಂತ, ಆದರೂ ಗೊತ್ತಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಇಲ್ಲಿಂದ ಪ್ರಾಣಿಗಳಿಂದ ಶುರು ಮಾಡಿ ದೇವತೆಗಳವರೆಗೆ ಎಲ್ಲರೂ ಬಲ್ಲರು ಅದನ್ನು ಅಂತ. ಕೊನೆ ಪಕ್ಷ ನಾನು ಅಂತಾರು ಹೇಳ್ಕೊತಾರೆ ಅವರು ಅಂತ. ಅಲ್ಲೇ ಇದೆ ಅಂತ ಅದು ಅಂತ, ಅಲ್ಲೇ ಒಳಗಡೆ ಹೋಗುವಂತ, ಅಲ್ಲೇ ಇದೆ ಅದು ಅಂತ. ಅಡ್ರೆಸ್ ಕೂಡ ಹೇಳ್ಬಿಟ್ರು ಅಂತ ಶಂಕರಾಚಾರ್ಯರು. ಅದು ಒಂದಾಯ್ತಾ. ಇನ್ನೊಂದು, ಯದ್ಭಾಸ ಹೃದಯಾಕ್ಷ ದೇಹ ವಿಷಯ ಭಾಂತಿ ಸ್ವತೋ ಅಚೇತನಾ. ನಿಜವಾಗಿ ಜಡ ಯಾವುದು? ನಮ್ಮ ಹೃದಯ ಇರ್ಬೋದು, ಕಣ್ಣಿರ್ಬೋದು, ಶರೀರದ ಬೇರೆ ಬೇರೆ ದೇಹ ಭಾಗಗಳಿರ್ಬೋದು, ಇವೆಲ್ಲವೂ ಜಡ, ಇವ್ಯಾವೂ ಚೇತನ ಅಲ್ಲ ಅಂತ. ಆದರೆ ಎಲ್ಲವೂ ಮಿಡಿತಾ ಇದೆ, ನುಡಿತಾ ಇದೆ, ನೋಡ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅಲ್ವಾ? ನೋಡಿ, ಹೃದಯ ಮಿಡಿತಾ ಇದೆ, ಲಬ್ ಡಬ್ ಆಗ್ತಾನೆ ಇದೆ ಅಂತ. ಕಣ್ಣು ನೋಡ್ತಾನೆ ಇದೆ, ಕಿವಿ ಕೇಳ್ತಾನೆ ಇದೆ, ಜಠರ ಜೀರ್ಣ ಮಾಡ್ತಾನೆ ಇದೆ. ಸ್ವತಃ ಅಚೇತನಾ, ಸ್ವಯಂ ಅಚೇತನಗಳು ಇವು. ತಾನೇ ತಾನಾಗಿ ಇವುಗಳಿಗೆ ಯಾವ ಚೈತನ್ಯವೂ ಇಲ್ಲ.
ಆದರೂ ಈ ನಡೆಯೋದು ಹೇಗೆ ಯಂತ್ರ ಅಂದರೆ ಆ ಕರೆಂಟಿಂದಾಗಿ ಅದೇ ನಡೆಸ್ತಾ ಇರೋದು ಅಂತ. ಯದ್ಭಾಸ, ಯಾವುದರ ಬೆಳಕಿನಿಂದ, ಯಾವುದರ ಚೈತನ್ಯದಿಂದ ಇವೆಲ್ಲವೂ ಬೆಳಗ್ತಾ ಇವೆಯೋ, ಕೆಲಸ ಮಾಡ್ತಾ ಇವೆಯೋ, ಯದ್ಭಾಸಾ ಭಾಂತಿ. ಇನ್ನು ಮುಂದೆ ಹೇಳ್ತಾರೆ, ನತತ್ರ ಸೂರ್ಯೋ ಭಾಂತಿ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ. ಅಲ್ಲಿ ಹೋಗಿ ಹೇಳೋದು, ಪರಮಾನುಭವದ ಸರ್ವೋಚ್ಚ ಸ್ಥಾನಕ್ಕೆ ಹೋಗಿ ನಿಂತು ಅನುಭವಿಸ್ತಾನೋ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ನತತ್ರ ಅಲ್ಲಿ ಅಂತವನು ಇಳಿದು ಬಂದ್ಮೇಲೆ ಹೇಳೋದವನು, ಇಲ್ಲಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಅಂತ. ಆಗ ಹೋಗಿ ಬಂದಲ್ಲ ನಾನು ಆ ಜಾಗ ಅಂತ ಪರಮಜ್ಞಾನಿ ಹೇಳೋ ಮಾತದು ಅಂತ. ಅಲ್ಲಿ ನ ಸೂರ್ಯೋಭಾತಿ, ಸೂರ್ಯನ ಬೆಳಕಿಲ್ಲ ಅಲ್ಲಿ. ನ ಚಂದ್ರ ತಾರಕಂ, ಚಂದ್ರ ತಾರೆಗಳಿಲ್ಲ ಅಲ್ಲಿ ಅಂತ. ನೇಮ ವಿದ್ಯುತೋ ಭಾಂತಿ, ಈ ಮಿಂಚು ಸಿಡಿಲು ಅದೆಲ್ಲ ಇಲ್ಲ ಅಂತ. ಕುತೋ ಎಂ ಅಗ್ನಿ, ಅದೇ ಇಲ್ದಿದ್ಮೇಲೆ ಈ ಅಗ್ನಿ ಎಲ್ಲಿಂದ ಇರೋದು, ದೀಪ ಗೀಪ ಇದೆಲ್ಲ ಎಲ್ಲಿಂದ ಇರೋಕ್ಕೆ ಸಾಧ್ಯ. ಕುತೋ ಎಂ ಅಗ್ನಿ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಹೇಳ್ತಾರೆ. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇವಕ್ಕೆ ಯಾವಕ್ಕೂ ಸ್ವಂತ ಬೆಳಕಿಲ್ಲ. ಸೂರ್ಯನಾಗಲಿ, ಚಂದ್ರನಾಗಲಿ, ನಕ್ಷತ್ರಗಳಾಗಲಿ, ಅಥವಾ ಅಗ್ನಿ ಆಗಲಿ, ವಿದ್ಯುತ್ ಆಗಲಿ, ಮಿಂಚು ದೊಡ್ಡ ವಿದ್ಯುತ್ ಹೇಳ್ತಾ ಇರೋದನ್ನ, ಇದೆಲ್ಲ ಸಣ್ಣ ಸಣ್ಣ ವಿದ್ಯುತ್ತು, ಅದಾಗಲಿ, ಇದು ಯಾವಕ್ಕೂ ಸ್ವಂತ ಬೆಳಕು ಅಂತಿಲ್ಲ ಅಂತ. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅವನ ಬೆಳಕಿಂದ ಬೆಳಗ್ತಾ ಇದ್ದೇವೆ ಇವೆಲ್ಲವೂ ಕೂಡ. ಅದೇ ಹಾಗೆ ಅಂದಮೇಲೆ ಮತ್ತೆ ಇದ್ರ ಬಗ್ಗೆ ಕೇಳಬೇಕಂತ ಗೊತ್ತಾಗುವಂಥ ವಿಷಯ ಅಂತ. ಹಾಗಾಗಿ ಇವೆಲ್ಲ ಸ್ವತಂತ್ರವೇ ಆಗಿದ್ದರೆ ವ್ಯಕ್ತಿ ಸತ್ತೋದ ಮೇಲೆ ಕೂಡ ಹೃದಯ ಡಬ್ ಡಬ್ ಆಗ್ತಾ ಇರಬೇಕಾಗಿತ್ತು ಅಂತ, ಕಣ್ಣು ಕಾಣ್ತಾ ಇರಬೇಕಾಗಿತ್ತು ಅಂತ. ನಿಂತೋಗ್ಬಿಡುತ್ತೆ ಕೂಡಲೇ ಅಂತ. ವ್ಯಕ್ತಿ ಸತ್ತು ಹೋಗ್ತಿರೋ ಹಾಗೇನೆ ಇವ್ಯಾವ ಕೆಲಸ ಮಾಡೋದಿಲ್ಲ, ಯಾವ ಕೆಲಸ ಮಾಡೋದಿಲ್ಲ ಅಂದರೆ ಬಿಟ್ಟರೆ ಹಾಗೆ ಹಾಳಾಗಿಬಿಡ್ತೇವೆ ಅಂತ. ನೀವು ಅದನ್ನು ಏನೇ ಮಾಡಿದರೂ ಉಳಿಸೋಕ್ಕಾಗೋದಿಲ್ಲ ಅಂತ, ಆ ರೂಪದಲ್ಲಿ ಉಳಿಸೋಕ್ಕಾಗೋದಿಲ್ಲ ಅಂತ. ಮತ್ತೆ ಚೈತನ್ಯ ಅಂತೂ ಬರೋದೇ ಇಲ್ಲ ಅವಕ್ಕೆ ಅಂತ, ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ ಚೈತನ್ಯ ಅಂತ ಅಂದಮೇಲೆ. ಅದೇ ಸಾಕ್ಷಿ ಅಂತ, ಅದಿದೆ ಅನ್ನೋದಕ್ಕೆ, ಅಂಥದ್ದೊಂದು ಉಂಟು ಅಂತ ಅನ್ನೋದಕ್ಕೆ ಎರಡು ಸಾಕ್ಷಿ ಅಂತ. ಏನು ನಾನು ಅಂದ್ಕೋತಾ ಇದೆಯಲ್ಲ ನೀನು ಅಂತ, ತೋರಿಸ್ತಾ ಇದೆಯಲ್ಲ ನೀನೇ, ಉಂಟು ನೋಡು ಅಲ್ಲೇ ಉಂಟದು ಅಂತ. ಇನ್ನೊಂದು ಇದೆಲ್ಲ ನಡೀತಾ ಇದೆಯಲ್ಲ ಅಂತ, ಎಲ್ಲಿಂದ ನಡೀತಾ ಇದೆ, ಕರೆಂಟ್ ಯಾವುದು, ಚೈತನ್ಯ ಯಾವುದು, ಅದೇ ಚೈತನ್ಯ ಅಂತ, ಅಲ್ಲಿಂದಲೇ ನಡೀತಾ ಇದೆ ಎಲ್ಲವೂ ಕೂಡ ಅಂತ. ಹಾಗಾಗಿ ಯಾ ತಿರಿಯಂ ನರದೇವತಾಭಿರಹಮಿತ್ಯಂತ ಸ್ಫುಟಾ ಗೃಹ್ಯತೆ ಯದ್ಭಾಸ ಹೃದಯಾಕ್ಷ ದೇಹ ವಿಷಯಾ ಭಾಂತಿ ಸ್ವತೋ ಅಚೇತನಾ. ಸ್ವಯಂ ಜಡವಾದವಕ್ಕೆ ಜೀವ ಬಂತು ಎಲ್ಲಿಂದ ಅಂತ, ಅಲ್ಲಿಂದ ಬಂತು. ನಡೆವವು ಎಲ್ಲಿಂದ ಅಂತ, ಅಲ್ಲಿಂದ. ಈಗ ಬಂದಿರೋ ಪ್ರಶ್ನೆ, ಹಾಗಾದ್ರೆ ಯಾಕೆ ಕಾಣ್ತಾ ಇಲ್ಲ ಅಂತ. ಹೌದು, ಗೊತ್ತಾಗ್ತಾ ಇದೆ ನೀವು ಹೇಳೋದು. ನಮ್ಗೆ ಹೀಗೆ ಅನ್ಕೋತೀವಿ, ಅಲ್ಲಿ ಏನೋ ಒಂದಿದೆ, ಅಲ್ಲಿ ನಮಗೊಂದು ಅನುಭವಕ್ಕೆ ಬರುತ್ತೆ ಅಲ್ವಾ, ನಮ್ಮ ಅನುಭವಕ್ಕೂ ಬರುತ್ತೆ ಅಂತ. ಏನೋ ಒಂದು ಒಳಗಡೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ನೋಡಿ, ಅಷ್ಟು ಗೊತ್ತಾಗುತ್ತಲ್ವಾ. ಆದರೂ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ತಾಂ ಭಾಸ್ಯೈಹಿ ಪಿಹಿತಾರ್ಕ ಮಂಡಲ ನಿಭಾಂ ಸ್ಫೂರ್ತಿಂ ಸದಾ ಭಾವಯಿನ್. ಪಿಹಿತಾರ್ಕ ಮಂಡಲ ನಿಭಾಂ, ಸೂರ್ಯಮಂಡಲಕ್ಕೆ ಗ್ರಹಣ ಬಂದಂತೆ ಆಗಿದೆ ಇಲ್ಲೂ ಕೂಡ. ಗ್ರಹಣ ಬಂದಿದೆ. ಗ್ರಹಣ ಅಂದರೆ ಜ್ಞಾನ ಅಂತ ಅರ್ಥ ಇದೆ ಬೇರೆ ಕಡೆಗೆ, ಇಲ್ಲಿ ತದ್ವಿರುದ್ಧ ಅರ್ಥ. ಇಲ್ಲಿ ಏನೋ ಒಂದು ಮುಸುಕಿದೆ, ಮುಚ್ಚಿದೆ ಅದನ್ನು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಏನೋ ಒಂದು ಮುಚ್ಚಿದೆ, ಮರೆ ಮಾಡಿದೆ. ಏನು ಅಂದರೆ ಭಾಸ್ಯೈಹಿ. ಭಾಸ್ಯ ಅಂದರೆ ಯಾವುದು ಬೆಳಗಲ್ಪಡ್ತದೋ ಅಂತ, ಅದು ಬೆಳಕು. ಅದೇ ಒಳಗಿರೋದು ಬೆಳಕು, ಆತ್ಮವೇ ಬೆಳಕು, ಪರಮಾತ್ಮನೇ ಬೆಳಕು. ಆ ಬೆಳಕಿನಲ್ಲಿ ಪ್ರಪಂಚ ಬೆಳಗ್ತಾ ಇದೆ. ಇಷ್ಟೆಲ್ಲ ವಸ್ತುಗಳು, ವ್ಯಕ್ತಿಗಳು ಕಾಣ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಎಲ್ಲೆಲ್ಲ ಅನುಭವಕ್ಕೆ ಬರ್ತಾ ಇದೆ ಅಲ್ವಾ. ಕೆಲವು ಶಬ್ದಗಳು ಅನುಭವಕ್ಕೆ ಬರ್ತಾ ಇದೆ ಕಿವಿ ಮೂಲಕ, ಸ್ಪರ್ಶ ಅನುಭವಕ್ಕೆ ಬರ್ತಾ ಇದೆ ಚರ್ಮದ ಮೂಲಕ, ರೂಪ ಅನುಭವಕ್ಕೆ ಬರ್ತಾ ಇದೆ ಕಣ್ಣಿನ ಮೂಲಕ, ರಸ ಅನುಭವಕ್ಕೆ ಬರ್ತಾ ಇದೆ ನಾಲಿಗೆಯ ಮೂಲಕ, ಹಾಗೆ ಗಂಧ ಅನುಭವಕ್ಕೆ ಬರ್ತಾ ಇದೆ ಮೂಗಿನ ಮೂಲಕ. ಹೀಗೆ ಪ್ರಪಂಚವೆಲ್ಲವೂ ಅನುಭವಕ್ಕೆ ಬರ್ತಾ ಇದೆ. ಈ ಪ್ರಪಂಚ ಇದೆ ನೋಡಿ, ಇದೇ ಭಾಸ್ಯ ಅಂತ. ಇದು ಬಂದು ಮುಸುಕು ಬಿಟ್ಟಿದೆ ಅದರ ಮೇಲೆ ಅಂತ. ಸ್ವಚ್ಛ ನೀರಿನ ಮೇಲೆ ಪಾಚಿ ಮುಚ್ಚಿದಂತೆ. ಸೂರ್ಯಮಂಡಲಕ್ಕೆ ಗ್ರಹಣ ಬಂದ ಹಾಗೆ.
ಮುಸುಕಿದೆ ಬಂದದ್ದು ನಾನು. ತಾಂ ಭಾಸ್ಯೈ ಪಿಹಿತಾರ್ಕಮಂಡಲ ನಿಭಾಂ ಅಪಿಹಿತಾನ್, ಮುಚ್ಚಲ್ಪಟ್ಟಿದೆ, ಪಿಧಾನ ಆಗಿದೆ. ಪಿಧಾನ ಅಂದರೆ ಮುಚ್ಚುವಿಕೆ ಅಂತ. ಅಂತಹ ಅರ್ಕಮಂಡಲದ ಹಾಗಿದೆ ಆ ಸ್ಫೂರ್ತಿ, ಆ ದೀಪ್ತಿ, ಆ ಜ್ಯೋತಿ, ಆ ಬೆಳಕು, ಅದರಿಂದ ಆವೃತವಾಗಿದೆ. ಹಾಗಂತ ಅದೇ ದೊಡ್ಡದು ಅಂತಲ್ಲ, ಇದಕ್ಕಿಂತ ಇದು ಹೋಗಿ ಅದನ್ನು ಮುಚ್ಚಬೇಕು ಅಂದರೆ ಹಾಗಾದ್ರೆ ಇದೇ ಅದಕ್ಕಿಂತ ದೊಡ್ಡದಾಗೋಯ್ತಾ? ಹಿಂದೊಂದು ಸತ್ತು ನಾವು ಇದ್ರ ಬಗ್ಗೆ ಮಾತಾಡಿತ್ತು. ಇದು ಹೋಗಿ ಅದನ್ನು ಮುಚ್ಚಬೇಕು ಅಂದರೆ ಈಗ ಯಾವುದು ದೊಡ್ಡದೋ ಅದು ಚಿಕ್ಕದನ್ನು ಮುಚ್ಚಬೇಕು ಅಂತ ನಿಯಮ ಇರೋದು. ನೀವು ಕೂತ್ಕೊಂಡಿದ್ದೀರಲ್ವ, ಈಗ ದಪ್ಪ ಇರೋರು ಎತ್ತರ ಇರೋರು ಮುಂದೆ ಕೂತ್ಕೊಂಡ್ರೆ ಹಿಂದೆ ಕೂತವರು ಕಾಣಿಸಲ್ಲ, ಅಥವಾ ಹಿಂದೆ ಕೂತವ್ರಿಗೆ ಮುಂದೆ ಏನೂ ಕಾಣಿಸೋದಿಲ್ಲ. ಈಗ ನಿಮ್ಮ ಉದಾಹರಣೆನೇ ಕೊಟ್ಬಿಟ್ರು ಸುಲಭ ಅಂತ, ಇಲ್ಲೇ ಕೂತಿರ್ತೀರಿ ನೀವು. ಹಾಗೆ ನಿಮ್ಮ ಮುಂದೆ ಯಾವ್ದಾದ್ರು ಬಲವಾದ ಅಸಾಮಿ ಬಂದು ಕೂತ್ಕೊಂಡ್ರೆ ಆಗ ನೀವು ಇದಿರಂತಲೇ ಗೊತ್ತಾಗೋದಿಲ್ಲ ಅಂತ. ಯಾಕೆಂದರೆ ಮುಂದೆ ಈಗ ದೊಡ್ಡದು ಚಿಕ್ಕದನ್ನು ಮರೆ ಮಾಡ್ತದೆ ಅಂತ, ಅದು ನಿಯಮ, ಲೋಕ ನಿಯಮ. ಹಾಗಾದರೆ ಮಾಯೆ ಪರಮಾತ್ಮನನ್ನು ಮರೆ ಮಾಡುತ್ತೆ ಅಂತಾದರೆ ಈ ಪ್ರಪಂಚ ಪರತತ್ವವನ್ನು ಮರೆ ಮಾಡುತ್ತೆ. ಪ್ರಪಂಚವೇ ದೊಡ್ಡದು ಅಂತ ಆಯ್ತಲ್ವಾ? ರಂಭದಾಚಾರ್ಯನ ಮತ್ತೆ ನೆನಪು ಮಾಡ್ಕೊಳ್ತಾರೆ. ಅವರು ತಮಾಷೆ ಮಾಡ್ತಾ ಹೇಳಿದ್ರು, ಹೌದಪ್ಪ, ಯಾಕೆಂದರೆ ಜ್ಞಾನ 2 ಅಕ್ಷರ, ಅಜ್ಞಾನ 3 ಅಕ್ಷರ, ಅದು ಮಹತ್ವ, ಇದಕ್ಕಿಂತ ದೊಡ್ಡದು ಅಂತ. ಅಲ್ಲಿ ಈ 2 ಅಕ್ಷರ ಇದು ಅಂದರೆ ಹೀಗೆಲ್ಲ ಅಳೆಯೋಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಉದಾಹರಣೆ ಕೊಡೋದು ಅಂತ. ಹೊರಗೆ ನಡತೆ ನೋಡಿ ಅಳತೆ ಮಾಡಬಾರ್ದಪ್ಪ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡೋದು. 2 ಅಕ್ಷರ ಜ್ಞಾನ ಅಂದರೆ ಅದು 3 ಅಕ್ಷರ ಅಜ್ಞಾನ. ಅವ್ರು ಇನ್ನೊಂದು ತುಂಬ ಚಂದದ ಉದಾಹರಣೆ ಕೊಡೋರು. ನೀವು ಅದನ್ನು ನಮ್ಮ ಬೈನಲ್ಲಿ ಕೇಳಿರ್ತೀರಿ, ಆದರೂ ಕೇಳಿ. ಅವ್ರು ಹೇಳಿದ್ರು, ಬೆಟ್ಟು ದೊಡ್ಡದು ಬೆಟ್ಟ ದೊಡ್ಡದು ಅಂತ ಯಾವಾಗಲೂ ಕೊಡೋರು ಅವ್ರು ಅದನ್ನು ಉದಾಹರಣೆಯನ್ನು. ಬೆಟ್ಟು ಅಂದರೆ ಬೆರಳು, ಬೆರಳು ಅನ್ನೋದನ್ನು ಗ್ರಾಮ್ಯ ಭಾಷೆಯಲ್ಲಿ ಬೆಟ್ಟು ಅಂತ ಹೇಳ್ತಾರೆ. ಬೆಟ್ಟು ದೊಡ್ಡದು ಬೆಟ್ಟ ದೊಡ್ಡದು, ಬೆಟ್ಟವೇ ದೊಡ್ಡದು. ಅನುಮಾನ ಉಂಟಾ ಯಾರಿಗಾದರೂ? ಕುಂಭಕರ್ಣ ಅಲ್ದಿರೋನಿಗೆ ಅನುಮಾನ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಅವನಿಗಾದರೂ ಬೆಟ್ಟಿಗಿಂತ ಬೆಟ್ಟ ದೊಡ್ಡದು ಅವಂದಾದ್ರೂ ಕೂಡ ಅಂತ. ಹಾಗಾಗಿ ಇದು ತುಂಬ ಚಿಕ್ಕದು, ಅದು ತುಂಬ ದೊಡ್ಡದು ಬೆಟ್ಟ. ಈಗ ಚಿಕ್ಕದು ದೊಡ್ಡದನ್ನು ಮರೆ ಮಾಡಬಾರದು ಅಂತಾದರೆ ನೀವು ಒಂದು ಸತಿ ಹೀಗೆ ಹಿಡ್ಕೊಂಡು ನೋಡಿ, ಕಣ್ಣು ಮುಂದೆ ಇಟ್ಕೊಳ್ಳಿ ಬೆಟ್ಟನ್ನು. ಹೀಗೆ ಬೆಟ್ಟ ಕಾಣ್ತದೆ ನೋಡಿ, ಕಾಣಿಸೋದಿಲ್ಲ ಅಂತ. ಚಿಕ್ಕ ಬೆಟ್ಟು ದೊಡ್ಡ ಬೆಟ್ಟವನ್ನು ಮರೆ ಮಾಡಬಹುದು ಅಂತ ಸಾಧ್ಯ ಇದೆ ಅದು ಅಂತ. ಬೆಟ್ಟಕ್ಕೇನಾಗಿಲ್ಲ, ಅಲ್ಲಿ ದೃಷ್ಟಿಗೆ ತೊಂದರೆ ಆಗಿದೆ ಅಷ್ಟೇ ಅಂತ. ಬೆಟ್ಟಕ್ಕೇನಾಗಿರ್ತದೆ ಅಂತಲ್ಲ ಅಲ್ಲಿ. ಹಾಗಾಗಿ ಬೆಟ್ಟ ಇಟ್ಕೊಂಡು ಬೆಟ್ಟ ಇಲ್ಲ ಅನ್ನೋನಿಗೇನು ಹೇಳೋದು ಅಂತ. ಅವನ ಮೇಲೆ ಕನಿಕರ ಪಡಬೇಕು ಅಷ್ಟೇ. ನಿನಗೆ ಒಳ್ಳೆ ಜ್ಞಾನ ಬರಲಪ್ಪ ಯಾವುದಾದ್ರು ಅಂತ ಅನ್ಕೋಬೇಕು ಅಷ್ಟೇ ಅಂತ. ಹಾಗೆ ತೆರೆ ದೊಡ್ಡದೋ ಸಾಗರ ದೊಡ್ಡದೋ? ಸಾಗರ ಅಂದರೆ ಎಷ್ಟು ದೊಡ್ಡದು ಅದು, ಎಷ್ಟು ಆಳ, ಎಷ್ಟು ಅಗಲ ಅಲ್ವಾ? ತೆರೆ ಎಷ್ಟಿರ್ಬೋದು? ಒಂದಿಷ್ಟು ಇರ್ತದಲ್ಲ ತೆರೆ, ಒಂದಿಷ್ಟು ಹತ್ರ ಇರ್ಬೋದು, ಬೇಡ ಒಂದಿಷ್ಟು ಹತ್ರ ಇರ್ಬೋದು ತೆರೆ. ಆದರೆ ಒಂದು ತೆರೆ ಎದ್ದಿದ್ದು ಸಾಗರ ತೀರದಲ್ಲಿ ಇಡೀ ಸಮುದ್ರವನ್ನು ಮರೆ ಮಾಡ್ತದೆ ನೋಡಿ. ಹಿಂದೆ ಇಡೀ ಸಾಗರ ಕಾಣದಾಗಿ ಬಿಡ್ತದೆ ಅಂತ. ಈ ತೆರೆ ದೊಡ್ಡದು ಸಾಗರ ದೊಡ್ಡದು? ಹಾಗಾದರೆ ಚಿಕ್ಕದು ದೊಡ್ಡದನ್ನು ಮರೆ ಮಾಡ್ಬೋದು. ದೊಡ್ಡದನ್ನು ಮರೆ ಮಾಡ್ಬೋದು ಅಂದರೆ ನಮಗೆ ಮರೆ ಮಾಡ್ಬೋದು ಅಂತ. ಅದನ್ನೇನೋ ಮಾಡೋಕ್ಕಾಗತ್ತೆ ಅಂತಲ್ಲ. ಸಾಗರ ಅದ್ರ ಪಡೆಗದಿದೆ, ಅದಕ್ಕೆ ಕ್ಯಾರೇ ಇಲ್ಲ ಅದಕ್ಕೆ ಅಂತ. ನೀನು ಇದ್ರೇನೋ ಇಲ್ದಿದ್ರೇನೋ ಅಂತ ತೆರೆಗೆ. ನೀ ಎದ್ದಿದ್ದು ಗೊತ್ತಿಲ್ಲ, ಬಿದ್ದಿದ್ದು ಗೊತ್ತಿಲ್ಲ ಅಂತ ಹೇಳ್ತದೆ ಸಾಗರ ಅಂತ ಕೇಳಿದ್ರೆ. ನೀ ಎದ್ದಿದ್ದೆ, ಯಾವಾಗ ಎದ್ದಿದ್ದು ಅಂತ ಕೇಳ್ತದೆ ಅದು ಅಂತ. ಹಾಗೆ ಸಾಗರಕ್ಕೆ ಏನಾಯಿತು ಅಂತಲ್ಲ, ಆದರೆ ನಮಗೆ ಮರೆ ಮಾಡ್ಬೋದು ಅಂತ, ನಮಗೆ ಕಾಣದಂತೆ ಮಾಡ್ಬೋದು ಅಂತ. ಹಾಗೆ ಮೋಡ ದೊಡ್ಡದು ಸೂರ್ಯ ದೊಡ್ಡವನು ಅಂತ. ಯಾವುದು ದೊಡ್ಡದು? ಮೋಡ ದೊಡ್ಡದು ಸೂರ್ಯ ದೊಡ್ಡವನು. ಎಷ್ಟು ದೊಡ್ಡ ಮೋಡವಾದರೂ ಸೂರ್ಯನಿಗಿಂತ ದೊಡ್ಡದಲ್ಲ ಅದು ಅಂತ. ಸೂರ್ಯನ ಮುಂದೆ ಏನೂ ಅಲ್ಲದು ಅಂತ. ಆದರೆ ಅದು ಬಂದರೆ ಸೂರ್ಯ ಮರೆಯಾಗ್ತಾನೋ ಇಲ್ವೋ? ಮರೆಯಾದ ಮಾತ್ರಕ್ಕೆ ನೀವು ಮೋಡವೇ ದೊಡ್ಡದು ಸೂರ್ಯ ಚಿಕ್ಕವನು ಅಂತ ಹೇಳಕ್ಕೆ, ಸೂರ್ಯ ಚಿಕ್ಕವನು ಅಂತ ಹೇಳೋಕ್ಕಾಗ್ತದ? ಇಲ್ಲ, ಹಾಗೆ ಸಾಧ್ಯ ಇಲ್ಲ ಅಂತ. ಹಾಗೆ ಈ ಈ ಚಿಕ್ಕ ಚಿಕ್ಕ ಪ್ರಾಪಂಚಿಕ ವಸ್ತುಗಳು ಪರಮಾತ್ಮನನ್ನು ಮರೆ ಮಾಡಿಬಿಡ್ತೇವೆ ಅಂತ, ನಮ್ಮ ಕಣ್ಣಿಗೆ ಮರೆ ಮಾಡ್ತೇವೆ ಅಂತ. ಗ್ರಹಣವಾದರೂ ಕೂಡ ಹಾಗೆ ತಾನೆ. ಛಾಯಾ ಹಿ ಭೂಮಿ ಶಿಶುನೋ ಮಲತ್ವೇನ ಆರೋಪಿತ, ಅದು ಕೂಡ ನೆರಳು ಅಂತಲೇ ಪರಂಪರೆಯಲ್ಲೂ ನೆರಳು ನಮ್ಮ ಮಾತು ಬಂದಿದೆ. ಅದರ ಬಗ್ಗೆ ವಿಜ್ಞಾನವು ಕೂಡ ಹೇಳುತ್ತೆ ಅದನ್ನ ಅಂತ. ಸೂರ್ಯ ಚಂದ್ರ ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ, ಸೂರ್ಯ ಭೂಮಿ ಮಧ್ಯದಲ್ಲಿ ಚಂದ್ರ ಬಂದರೆ ಸೂರ್ಯಗ್ರಹಣ ಆಗುತ್ತೆ, ಅಥವಾ ಈ ಭೂಮಿ ಬಂದರೆ ಸೂರ್ಯ ಭೂಮಿ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಹೀಗೆ ಹೇಳ್ತಾರೆ ನೋಡಿ. ಇಲ್ಲಿ ಭೂಮಿ ಚಂದ್ರರು ಸೂರ್ಯನಿಗಿಂತ ದೊಡ್ಡವರಲ್ಲ, ಖಂಡಿತ ಅಲ್ಲ. ಆದರೂ ಕೂಡ ಗ್ರಹಣ ಆಗೋದು ಹೇಗೆ ಅಂದರೆ ನಮ್ಮ ಕಣ್ಣಿಗೆ ಆಯಿತು ಗ್ರಹಣ. ಆದರೂ ಕೂಡ ಏನು ಅಂದರೆ ಸೂರ್ಯ ಎಲ್ಲಿಗೂ ಹೋಗಿಲ್ಲ, ಚಂದ್ರನೂ ಎಲ್ಲಿಗೂ ಹೋಗಿಲ್ಲ.
ಅವರು ಯಥಾ ಪ್ರಕಾರ ಇದ್ದಾರೆ. ಅವರಿಗೆ ಈ ವಿಷಯವೇ ಗೊತ್ತಿಲ್ಲ ನಮಗೆ ಗ್ರಹಣ ಆಗಿದೆ ಇಲ್ಲಿ ಅಂತ, ಭೂಮಿಯಲ್ಲಿ ಅಂತ ಗೊತ್ತಿಲ್ಲ. ಅಂದರೆ ನಗಣ್ಯ ಅವರಿಗದು ಅಂತ. ಇಡೀ ಬ್ರಹ್ಮಾಂಡಕ್ಕೆ ಕೋಟ್ಯಂತರ ಮೈಲುಗಳ ದೂರಕ್ಕೆ ತನ್ನ ಕಿರಣಗಳನ್ನು ವಿಸ್ತರಿಸುವ ಸೂರ್ಯನಿಗೆ ಇಲ್ಲಿ ಭೂಮಿಯಲ್ಲಿ ನಾವು ಏನು ಹೇಳಿದ್ರೇನೋ ಅವನ ಬಗ್ಗೆ ಅಂತ. ಸೂರ್ಯ ಇಲ್ಲೇ ಇಲ್ಲ ಅಂತ ಅಂದ್ರೆ ಅವನಿಗೇನಾಯಿತು ಅಂತ, ಅವನಿಗೇನಾಗಿಲ್ಲ ಅಂತ. ಹಾಗೆ ಆ ಪರಮಾತ್ಮ ಸೂರ್ಯ ಇಲ್ಲ ಅಂತ ಅನಿಸೋ ಹಾಗೆ ಕಾಣದಂತೆ ಈ ದೃಶ್ಯ ವಸ್ತುಗಳು ಮಾಡ್ಬೋದು, ನಮ್ಮ ಸುತ್ತಮುತ್ತ ಚಿಕ್ಕ ಚಿಕ್ಕ ವಸ್ತುಗಳು ಮಾಡ್ಬೋದು. ಆ ತರಹದಲ್ಲಿ ಅದು ಮಾಡಿದೆ ಆ ತರಹ ಅಂತ. ನಮ್ಮ ಗಮನ ಬೇರೆ ಕಡೆಗಿದೆ ಅಷ್ಟೇ ಅಂತ. ಇಲ್ಲೊಬ್ಬರು ದೊಡ್ಡವರು ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ತುಂಬ ದೊಡ್ಡವರು ಅಂತ. ನಾವೆಲ್ಲರೂ ಚಿಕ್ಕವ್ರು ನೋಡ್ತಾ ಇರ್ತೀವಿ ಇಲ್ಲಿ, ಆಗ ದೊಡ್ಡವರು ಕಾಣದೇ ಇರ್ಬೋದು ಅಂತ. ಹಾಗೆ ನಮ್ಮ ಗಮನ ಈ ಕಡೆಗಿದ್ದಾಗ, ಚಿಕ್ಕ ಚಿಕ್ಕ ವಸ್ತುಗಳ ಕಡೆ ನಮ್ಮ ಗಮನ ಇದ್ದಾಗ ಆ ದೊಡ್ಡ ವಸ್ತು ಕಾಣದೇ ಇರ್ಬೋದು ಅಂತ. ಹೀಗಾಗಿರೋದದು ಅಂತ. ನಮ್ಮ ಲಕ್ಷ್ಯ ಚಿಕ್ಕ ಚಿಕ್ಕ ವಸ್ತುಗಳ ಕಡೆಗೆ, ಚಿಕ್ಕ ಚಿಕ್ಕ ಸುಖದ ಕಡೆಗಿದೆ. ಹಾಗಾಗಿ ಅದು ಕಾಣ್ತಾ ಇಲ್ಲ ಅಂತ. ಎಲ್ಲ ವ್ಯವಸ್ಥೆ ಇದೆ, ಸೆಟಪ್ ಎಲ್ಲ ಸರಿಯಾಗಿ ಇಟ್ಟಿದ್ದಾನೆ ದೇವರು. ಕಣ್ಣಿದೆ, ಆಮೇಲೆ ಕಣ್ಣಲ್ಲಿ ದೃಷ್ಟಿ ಇದೆ, ಎಲ್ಲ ಇದೆ. ಆದರೆ ಮುಖ ಈ ಕಡೆಗಿದೆ, ಗಮನ ಈ ಕಡೆಗಿದೆ. ಬಂದಿದ್ದೆ ಆಮೇಲೆ ನೀವು ಬಂದಿದ್ದೇ ಗೊತ್ತಾಗಿಲ್ಲ ಅಂತ ಆಮೇಲೆ ಮಾತಾಡಿಸ್ತೇವೆ ನಾವು ಅಂತ, ನೋಡಿದ ಮೇಲೆ ಅಂತ ಅಲ್ವಾ. ಹಾಗೆ ನಾವು ಪರಮಾತ್ಮನ ಅವಗಣನೆ ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ನಾವು ನೋಡಿಲ್ಲ ಅಂತ. ಯಾಕೆ ನೋಡಿಲ್ಲ ಅಂದರೆ ಬೇರೆ ಏನೋ ನೋಡ್ತಾ ಇದ್ದೇವೆ ಅಂತ. ಏನು ನೋಡ್ತಾ ಇದ್ದೇವೆ? ಬೇರೆ ಚಿಕ್ಕ ಚಿಕ್ಕ ವಸ್ತುಗಳು ನೋಡ್ತಾ ಇದ್ದೇವೆ, ಚಿಕ್ಕ ಚಿಕ್ಕ ಸುಖಗಳನ್ನ, ಚಿಕ್ಕ ಚಿಕ್ಕ ಲಾಭಗಳನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ದೊಡ್ಡದು ಕಾಣ್ತಾ ಇಲ್ಲ. ಹಾಗಾಗಿ ಶಂಕರರು ಹೇಳಿದರು, ಇದು ನಶ್ವರ ಅಂತ ತಿಳ್ಕೊ, ಈ ನಶ್ವರ ಅಂತ ನಂಬು, ಆಗ ನಿನ್ನ ಗಮನ ಆ ಕಡೆ ಹೋಗುತ್ತೆ ಅಂತ. ನಶ್ವರವಲ್ಲದೆ ಇರೋದ ಕಡೆ ನಿನ್ನ ಗಮನ ಹೋಗುತ್ತೆ. ಹೋದ್ಮೇಲೆ ತಡ ಇಲ್ಲ, ಕಾಣ್ತಾನೆ ಬೇಗ ಅವನು. ಆ ಕಡೆ ಗಮನ ಹೋದ್ಮೇಲೆ ಅವನೇ ಕರ್ಕೊಂಡು ಹೋಗ್ತಾನೆ. ಆ ದಾರಿಯೂ ಕೂಡ ತುಂಬ ಖುಷಿಯ ದಾರಿ ಇದು. ದಾರಿ ಕ್ಲಿಷ್ಟ ಕಷ್ಟ ಹಾಗೆಲ್ಲ ಹೇಳಿದರು. ಕ್ಷರಸ್ಯ ಧಾರ ನಿಶಿತ ದುರತ್ಯ ಕತ್ತಿ ಅಲುಗಿನ ಹಾಗೆ ಅಂತೆಲ್ಲ ಹೇಳಿದ್ರು ಕೂಡ ಆ ದಾರಿಯಲ್ಲಿ ಸುಖ ಇದೆ. ಸಾಧನೆ ಮಾಡುವಾಗಲೇ ಸಾಧನೆಯಲ್ಲಿ ಸುಖ ಇರುತ್ತೆ ಅಂತ. ಅವನು ತಲುಪಿದ ಮೇಲೆ ಮಾತ್ರ ಅಂತಲ್ಲ. ದೂರದಿಂದಲೇ ಹಿಮಾಲಯದ ತಂಪು ಅನುಭವಕ್ಕೆ ಬರೋ ಹಾಗೆ ಅಂತ. ಹಿಮಾಲಯಕ್ಕೆ ಒಳಗಡೆ ಹೋದ್ಮೇಲೆ ಅಂತೇನಲ್ಲ ಅಂತ. ಹಿಮಾಲಯದಿಂದ ಎಷ್ಟೋ ದೂರ ಹೋದಾಗ ನಿಮಗೆ ಆ ಕಡೆ ಹೋಗ್ತಾ ಇದ್ದರೆ ಯಾವುದೋ ಒಂದು ಪ್ರದೇಶ ಪ್ರವೇಶ ಮಾಡ್ತಿರೋ ಹಾಗೇ ತಂಪು ಅನುಭವಕ್ಕೆ ಬರುತ್ತೆ. ಹಾಗೆ ಸಾಧನೆ ಪ್ರಾರಂಭ ಆದ ಆ ಇಲ್ಲಿಂದಲ್ಲಿಗೆ ಬಿಡುವ ಆ ಸಮಯ ಒಂಚೂರು ನಮಗೆ ಕ್ಲೇಶ ಅಂತ ಅನಿಸ್ಬೋದು ಅಷ್ಟೇ ಹೊರತು, ಅದು ಪ್ರಾರಂಭ ಆದಮೇಲೆ ಅದು ಸುಖ ತುಂಬ. ಕಸ್ಯ ಸುಖಂ ನ ಕರೋತಿ ವಿರಾಗ. ಯಾರಿಗೆ ತಾನೇ ಆ ವಿರಾಗ ಅನ್ನೋದು ಸುಖ ಕೊಡೋದಿಲ್ಲ ಅಂತ ಶಂಕರರು ಕೇಳೋದು. ನಾವು ಕೇಳೋದು ಯಾರಿಗೆ ಸುಖ ಕೊಡುತ್ತೆ ಅದು ನಮಗನ್ಸುತ್ತೆ ಇಲ್ಲಿಂದ ನೋಡುವಾಗ. ಅವರಲ್ಲಿಂದ ಎಲ್ಲರಿಗೂ ಸುಖ ಕೊಡುತ್ತೆ, ಯಾರಿಗೆ ಕೊಟ್ಟಿಲ್ಲ ಅಂತ ಅವ್ರು ಹೇಳೋದು. ಅದು ಬಂದುಬಿಟ್ರೆ ವಿರಾಗ ಒಂದು ಸರ್ತಿ ಸುಖವನ್ನೇ ಕೊಡೋದು ಅಂತ ಅವ್ರು ಹೇಳ್ತಾರೆ ಶಂಕರರು ಅಂತ. ಹಾಗಾಗಿ ಅಂತಹ ಸ್ಫೂರ್ತಿ, ಅಂತಹ ಜ್ಯೋತಿ, ಅಂತಹ ಚೈತನ್ಯದ ಅನುಭೂತಿ ಅದನ್ನು ಯಾರು ಅನುಭವಿಸ್ತಾನೋ ನಿರ್ವೃತ ಮಾನಸ, ಅಲ್ಲಿ ಪೂರ್ಣ ನಿರ್ವೃತ್ತಿಯನ್ನು, ಶಾಂತಿಯನ್ನು, ಪರಮಶಾಂತಿಯನ್ನು ಯಾರು ಹೊಂದಿದಾನೋ ಅವನ ಹೊರಗವಚ ಏನಿದ್ದೇನು, ಅವನು ಯಾವ ಅಂಗಿ ಹಾಕ್ಕೊಂಡಿದ್ರೇನು ಅವನಿಗೆ ನಮಸ್ಕಾರ. ಒಳಗಡೆ 1000 ಕ್ಯಾಂಡಲ್ ಬಲ್ಪಿದೆ ಅದಂತ. ಆ ಬೆಳಕಿಗೆ ಶರಣು ಅಂತ. ಹಾಗಾಗಿ ಆಗ ನೋಡಲೇಬೇಡ ಇದೆಲ್ಲ ಅಂತ. ಅವನ ಅಂಗಿ ಯಾವುದು ಅಂತ ನೋಡಲೇಬೇಡ. ಯಾವ ಅಂಗಿ ಆದರೂ ಆ ಅಂಗಿ ಧನ್ಯವೇ ಅದು ಅಂತ. ಅದರೊಳಗಡೆಗೆ ಆ ಒಂದು ಬೆಳಕು ಬಂದ್ಬಿಟ್ಟಿದೆ ಅಂತಾದರೆ, ಆ ಪರತತ್ವ ಇಳಿದುಬಿಟ್ಟಿದೆ ಅಂತಾದರೆ, ಅಲ್ಲಿಗೆ ಅದು ತಾನಾಗಿ ವ್ಯಕ್ತವಾಗಿದೆ ಅಂತಾದರೆ ಆ ಅಂಗಿ ಅಂತ ಧನ್ಯ ಬೇರೆ ಯಾವುದೂ ಅಲ್ಲ ಅಂತ. ಆಗ ನೀನು ಒಂದು ಚಂಡಾಲ, ಕ್ಷತ್ರಿಯ, ಬ್ರಾಹ್ಮಣ ಅಂದರೆ ನೀನೇ ಹೆಡ್ಡನಾಗ್ತೀಯ ಅಷ್ಟೇ, ನಿನಗಿಲ್ಲ ಅಂತಷ್ಟೇ ಹೊರತು ಅಲ್ಲಿಗೇನೂ ಕೊರತೆ ಇಲ್ಲ ಅದರಿಂದ. ಹಾಗಾಗಿ ಅಂಥವನು ಯಾರಿದ್ರೂ ಅವನಿಗೆ ನಮಸ್ಕಾರ. ಹರೇ ರಾಮ.